ಹಾಯ್ ಫ್ರೆಂಡ್ಸ್, ನೀವೆಲ್ಲ ಡ್ರ್ಯಾಗನ್ ಫ್ರೂಟ್ ನೋಡಿರ್ಬೋದು. ಸೊ ತುಂಬ ವಿಟಮಿನ್ಸ್ ಇರುವಂಥ ಹಣ್ಣು. ಈ ಬೇಸಿಗೆ ಕಾಲದಲ್ಲಿ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ. ಫಸ್ಟ್ ಅದನ್ನು ಹೇಗೆ ಕಟ್ ಮಾಡಬೇಕು ಅಂತ ಹೇಳ್ತೀನಿ. ಈ ತುದಿ ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿ. ಸೊ ಇದೇನಿದೆ ಬ್ಲ್ಯಾಕ್ ಪಾರ್ಟ್ ಇದನ್ನು ತೆಗೆದುಬಿಡೋಣ. ಸೊ ಈಗ ನೋಡಿ ಫುಲ್ ಕಟ್ ಮಾಡ್ಕೊಳ್ಳೋದಲ್ಲ ಡ್ರ್ಯಾಗನ್ ಫ್ರೂಟ್ಸ್ನ ಈ ಥರ. ನೆಕ್ಸ್ಟ್ ಇಲ್ಲಿ ಈ ಥರ 4 ಪಾರ್ಟ್ಸನ್ನು ಕಟ್ ಮಾಡಬೇಕು. ಸೊ ಈ ಥರ ಕಟ್ ಮಾಡಿ ನೋಡಿ ಪಲ್ಪ್ ಯಾವ ಥರ ಇದೆ ಅಂತ. ನೋಡಿ ಫ್ರೂಟ್ ಇದಾಗಿದೆ, ಪಲ್ಪ್ ಬಿಟ್ಕೊಳುತ್ತೆ. ಇದನ್ನು ಬೇಸನ್ಗೆ ಹಾಕೋಣ. ಎಷ್ಟು ನೀಟಾಗಿ ಸುಲಿದ ಥರ ಬಂತು. ಸೊ ನೆಕ್ಸ್ಟ್ ಇದು ಕೂಡ ಇದೇ ಥರ ತೆಗೆದು ಥರ ಇಟ್ಕೊಳ್ಳೋಣ. ಪಲ್ಪನ್ನು ಮಾತ್ರ ತೆಕ್ಕೊಳ್ಳಿ. ಸೊ ಇದನ್ನೀಗ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನಾನು ಡ್ರ್ಯಾಗನ್ ಫ್ರೂಟಿನ ಪಲ್ಪ್ ತೊಗೊಂಡಿದ್ದೀನಿ. ಅದಾದ್ಮೇಲೆ ಹಸಿ ಹಾಲು ಅರ್ಧ ಲೀಟ್ರು. ನೆಕ್ಸ್ಟು ಸಕ್ಕರೆ ಬೇಕಾದಷ್ಟು. ಈಗ ಡ್ರ್ಯಾಗನ್ ಫ್ರೂಟನ್ನು ಜಾರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೀಗ ಹಸಿ ಹಾಲನ್ನು ಹಾಕೋಣ. ಸೊ ಈಗ ಇದಕ್ಕೆ ಶುಗರ್ ಹಾಕಬೇಕು. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನು ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿದರೆ ಡ್ರ್ಯಾಗನ್ ಫ್ರೂಟ್ ಈಸ್ ರೆಡಿ ಟು ಡ್ರಿಂಕ್. ನೀವು ಮನೇಲಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ.